ನಮಸ್ಕಾರ ಎಲ್ಲರಿಗೂ. ಏನಪ್ಪ ವಿಷಯ ಅಂದರೆ, ಇತ್ತೀಚೆಗೆ ನಮ್ಮ ಪಾರಿವಾಳ ಶೋಕ್ದಾರ್ಗಳು ಕೆಲವೊಂದು ನ್ಯೂಸಲ್ಲಿ ನಮ್ಮ ಪಾರಿವಾಳದ ಬಗ್ಗೆ ವೀಡಿಯೋಗಳ್ನೆಲ್ಲ ನೋಡ್ತಾ ಇರ್ಬೋದು. ಯಾವ ವಿಡಿಯೋ ಏನು ನ್ಯೂಸ್ ಅಂದರೆ, ಒಂದು ಓಮರ್ ಪಿಜನ್ನು ಡೆಲ್ಲಿಯಿಂದ ಮಂಡ್ಯವರೆಗೂ ಬಂದಿದೆ. ಅಂದರೆ 1790 ಕಿಲೋಮೀಟ್ರ್ವರೆಗೂ ಬಂದಿದೆ. ಅಂದರೆ ಏರ್ ಡಿಸ್ಟೆನ್ಸು 1790 ಕಿಲೋಮೀಟ್ರ್ವರೆಗೂ ಆಗುತ್ತೆ. ಬಟ್ ನ್ಯಾಚುರಲ್ ರೋಡ್ ಡಿಸ್ಟೆನ್ಸ್ ನೋಡಿದರೆ 2000 ಚಿಲ್ಲರೆವರೆಗೂ ಆಗುತ್ತೆ. ಬಟ್ ಇಲ್ಲಿ ಏನು ವಿಷಯ ಅಂದರೆ, ನೋಡ್ಕೊಳ್ರಿ, ಪಾರಿವಾಳದಲ್ಲೂ ಕೂಡ ನಾವು ಸ್ಪೋರ್ಟ್ಸ್ ಇದೆ, ಪಾರಿವಾಳದಲ್ಲೂ ಕೂಡ ಈ ಥರ ಅಭ್ಯಾಸ ಇದೆ, ಈ ಥರ ನಡೆಸ್ತಾರೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಏನು ಈ ಪ್ರಾಣಿ ಪಕ್ಷಿಗಳು ಸಾಕ್ತಾರಲ್ಲ, ಕೆಲವೊಬ್ಬರು ಅಭ್ಯಾಸಕ್ಕೋಸ್ಕರ ಸಾಕ್ತಾರೆ, ಕೆಲವೊಬ್ಬರು ಸ್ಪೋರ್ಟ್ಸಿಗೋಸ್ಕರ ಸಾಕ್ತಾರೆ. ನಾವು ಗಿರಿಬಾಜು ಪಾರಿವಾಳಗಳೆಲ್ಲ ಸಾಕಿರೋರೆಲ್ಲರೂ ಕೆಲವೊಬ್ಬರು ಎಲ್ಲೋ 100ರಲ್ಲಿ ಒಂದು 10% ಮಾತ್ರ ಅಭ್ಯಾಸಕ್ಕೋಸ್ಕರ ಸಾಕಿದರೆ, ಇನ್ನೂ ಕೆಲವೊಂದು ಜನ ಟೂರ್ನಮೆಂಟ್ ಸ್ಪೋರ್ಟ್ಸಿಗೋಸ್ಕರನೇ ಸಾಕ್ತೀವಿ. ಅದೇ ರೀತಿ ಓಮಿಂಗ್ ಪಿಜನ್ ಅಂತ ಏನು ಸಾಕ್ತಾರಲ್ಲ, ಇವರೆಲ್ಲರೂ ಕೂಡ ಈ ಥರ ಸ್ಪೋರ್ಟ್ಸಿಗೋಸ್ಕರನೇ ಆಲ್ಮೋಸ್ಟ್ ಎಲ್ಲರೂ ಸಾಕೋದು. ಅದೇ ರೀತಿ ಏನು ಮಂಡ್ಯದವರೊಬ್ಬರು ಆರಿಸಿದಾರಲ್ಲ, ಅವರು ಈಗ ರೀಸೆಂಟಾಗಿ 1 ವರ್ಷದ ಹಿಂದ್ಗಡೆ ಸಾಕಿರೋದಂತೆ. 1 ವರ್ಷದಿಂದ ಸಾಕಿ ಮರಿ ಮಾಡಿಸಿ, ಮರಿನ ಈ ರೀತಿ ಟ್ರೈನಿಂಗ್ ಕೊಟ್ಟು ನೋಡಿರಿ ಎಷ್ಟೋ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಒಂದು ಖುಷಿ ವಿಚಾರ. ಅದನ್ನು ನಮ್ಮ ಕನ್ನಡ ನ್ಯೂಸ್ ಚಾನಲ್ಗಳೆಲ್ಲ ಹಾಕಿದ್ರು, ತೋರಿಸಿದ್ರು, ಎಲ್ಲ ಕಡೆ ವೈರಲ್ ಆಯಿತು. ಬಟ್ ಏನು ವಿಷಯ ಅಂದರೆ, ಈಗ ಎಷ್ಟೋ ಸಾಮಾನ್ಯ ಜನರಿಗೆ ಈ ಥರ ಒಂದು ಸ್ಪೋರ್ಟ್ಸ್ ಇರುತ್ತೆ, ಈ ಥರ ಪಾರಿವಾಳನೂ ಕೂಡ ಟ್ರೈನಿಂಗ್ ಮಾಡ್ತಾರೆ, ಈ ಥರ ಟೂರ್ನಿಮೆಂಟ್ ಇರುತ್ತೆ, ಕ್ಲಬ್ಗಳಿರ್ತವೆ ಅನ್ನೋದು ಐಡಿಯಾ ಇಲ್ಲ. ಗಿರಿಬಾಜ್ ಪಾರಿವಾಳದ ಬಗ್ಗೆನೂ ಗೊತ್ತಿಲ್ಲ, ಓಮಿಂಗ್ ಪಿಜನ್ ಬಗ್ಗೆನೂ ಗೊತ್ತಿಲ್ಲ, ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲ. ಅಂಥ ಜನರಿಗೆ ಈ ಒಂದು ವಿಷಯ ಕನ್ನಡ ನ್ಯೂಸ್ ಚಾನಲ್ಗಳು ತೋರಿಸ್ತಿರೋಂಥ ಒಂದು ವಿಷಯ ಕಾಮಿಡಿಯಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ನಾವು ಕೂಡ ಪಾರಿವಾಳ ಮತ್ತು ಪ್ರಾಣಿಗಳ್ನ ಸಾಕಿಲ್ಲ ಅಂದಿದ್ರೆ ನಮಗೂ ಇದೇನಾಗ್ತಿತ್ತು, ಒಂದು ಸ್ಪೋರ್ಟ್ಸ್ ಥರ ಕಾಣ್ತಾ ಇರಲಿಲ್ಲ, ಕಾಮಿಡಿ ಅನ್ಸೋದು. ಇವಾಗ ಕಮೆಂಟ್ಗಳೆಲ್ಲ ಓದಿದರೆ ತುಂಬ ನಗು ಬರುತ್ತೆ. ಏನಪ್ಪ ವಿಷಯ ಅಂದರೆ, ಪಾರಿವಾಳಕ್ಕೆ ವಿಷಯ ಗೊತ್ತಾ, ಪಾರಿವಾಳ ಹೋಗಿತ್ತು ಅಂತ ಏನು ಗ್ಯಾರಂಟಿ, ಅದೇ ಪಾರಿವಾಳ ಅಂತ ಹೆಂಗೆ ಗೊತ್ತು, ಮಂಡ್ಯ ಏನು ಮೈಸೂರು ಪಕ್ಕ ಇರೋ ಊರ, ಹಿಂಗೆ ನಾನಾ ರೀತಿಯಾದಂಥ ಕಮೆಂಟ್ಗಳ್ನ ನಾವು ನೋಡ್ತಾ ಇರ್ತೀವಿ. ಅವಾಗ ಅನ್ಸೋದೇನು ಅಂದರೆ, ಕಮೆಂಟಲ್ಲಿ ಅವ್ರಿಗೆ ಬೈದರೆ ಸರಿ ಆಗೋಲ್ಲ. ಎಷ್ಟೋ ಜನ ಪಾರಿವಾಳ ಸಾಕ್ದಿರೋರು ಆ ಥರ ಕಮೆಂಟ್ಗಳಿಗೆ, ನ್ಯೂಸ್ ಚಾನಲಲ್ಲಿ ಹಾಕಿರೋಂಥ ನ್ಯೂಸ್ ಕೆಳಗಡೆ ಬಂದಿರೋಂಥ ಕಮೆಂಟ್ಗಳಿಗೆ ಬೈದಿರೋದುಂಟು. ವಾದ ವಿವಾದಗಳ್ನ ನಡೆದಿದ್ದನ್ನ ನಾನು ರಾತ್ರಿ ಎಲ್ಲ ನೋಡಿದೆ. ಬಟ್ ಏನಂದರೆ, ಸಾಮಾನ್ಯ ಜನರಿಗೆ ಈ ಕ್ಲಬ್ಗಳು, ಟೂರ್ನಮೆಂಟ್ಗಳ ಬಗ್ಗೆ ಗೊತ್ತಿಲ್ಲದಂಥ ವ್ಯಕ್ತಿಗಳು ಮಾತಾಡೋವಂಥ ರೀತಿಯೇ ಇದು. ಯಾಕೆಂದರೆ ಅವ್ರಿಗೆ ಐಡಿಯಾನೇ ಇಲ್ಲ. ಇವಾಗ ಓಮಿಂಗ್ ಪಿಜನ್ ಯಾವ ರೀತಿ ಅಂದರೆ, ಅದನ್ನು ಟ್ರೈನಿಂಗ್ ಮಾಡಿ 10 ಕಿಲೋಮೀಟ್ರಿಂದ 20 ಕಿಲೋಮೀಟ್ರಿಂದ ಆಮೇಲೆ 50, 100, 200, 300, 400 ಈ ಥರ ಕಾಂಪಿಟೇಷನ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಆ ಹುಡುಗ 1 ವರ್ಷದಲ್ಲಿ ಇಷ್ಟು ದೊಡ್ಡ ಡಿಸ್ಟೆನ್ಸಿಂದ ಹಾಕಿದ್ದಾನೆ ಅಂದರೆ ಆ ಹುಡುಗ ನಿಜವಾಗ್ಲೂ ಗ್ರೇಟು. ಅವನಲ್ಲಿ ಏನೋ ಒಂದು ದೊಡ್ಡ ಛಲ ಇದೆ. ಅದೇ ರೀತಿ ನಮ್ಮ ಗಿರಿಬಾಜ್ ಪಾರಿವಾಳಗಳಿಗೆ ಬಂದ್ರೂ ಎಷ್ಟೋ ಜನ ಒಂದೇ ವರ್ಷದಲ್ಲಿ ಪಾರಿವಾಳನ ಆರಿಸಿ 10 ಓವರ್ 12 ಓವರ್ ಬಿಟ್ಟಿರೋದು ಉಂಟು. ಯಾಕೆಂದರೆ ಸಾಕಿದಾಗ ಯಾರ ಕಡೆಯಿಂದನೋ ಯಾರಿಂದನೋ ಒಳ್ಳೆ ಲೈನೇಜ್ ಪಾರಿವಾಳಗಳು ಸಿಕ್ಬಿಡುತ್ತೆ. ಆ ಹುಡುಗನು ಶ್ರದ್ಧೆ ನಿಷ್ಠೆಯಿಂದನೂ ಸಾಕಿರ್ತಾನೆ, ಕೆಲವೊಂದು ಟೂರ್ನಿಮೆಂಟ್ ರೂಲ್ಸ್ಗಳ್ನ ತಿಳ್ಕೊಂಡಿರ್ತಾನೆ, ಯಾವ ರೀತಿ ಆರಿಸ್ಬೇಕು ಅಂತ ಎಲ್ಲ ಕಲಿತು ಆ ಪಾರಿವಾಳನ ಬಿಟ್ಟಿರ್ತಾನೆ. ಅದರಿಂದ ಏನಾಗ್ತಾನೆ, ಸಕ್ಸಸ್ ಕಾಣ್ತಾನೆ. ಇದೇ ರೀತಿ ಈ ಹುಡುಗ ಅವನು ಶ್ರದ್ಧೆ ನಿಷ್ಠೆಯಿಂದನೇ ಆ ಓಮಿಂಗ್ ಪಿಜನ್ನ ಇಷ್ಟು ರೆಡಿ ಮಾಡಿ ಬಿಟ್ಟಿರ್ತಾನೆ. ಈಗ ಸಾಮಾನ್ಯ ಜನರಿಗೆ ಹೇಳೋದಂದರೆ, ನನ್ನ ವಿಡಿಯೋ ಯಾರಾದರೂ ನೋಡಿ ಏನಂದರೆ, ನಾವು ಥರ ಈ ಪಾರಿವಾಳ ಒಂದು ಅಭ್ಯಾಸದ ಜೊತೆಗೆ ಇದನ್ನು ಒಂದು ಟೂರ್ನಮೆಂಟ್ ಇರುತ್ತೆ. ಆ ಟೂರ್ನಮೆಂಟಿಗೆ ಸೇರೋದಕ್ಕೋಸ್ಕರನೇ ಕೆಲವೊಬ್ಬರು ಸಾಕ್ತಾರೆ. ಅದೇ ರೀತಿ ಮಂಡ್ಯದ ಹುಡುಗ ಏನಿರ್ತಾನಲ್ಲ, ಅವನು ಓಮಿಂಗ್ ಪಿಜನ್ ಅಂತ, ಓಮರ್ ಅಂತ ಕರೀತಾರೆ. ಆ ಪಾರಿವಾಳ ಹೆಂಗೆ ಅಂದರೆ, ಮಾಮೂಲಿ ನೀವು ನೋಡಿರೋ ನಿಮ್ಮೂರು ಸುತ್ತಮುತ್ತ ಇರೋವಂಥ ದೇವಸ್ಥಾನಗಳಲ್ಲಿ, ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇರೋವಂಥ ಪಾರಿವಾಳದ ಕ್ಯಾಟಗರಿ ಪಾರಿವಾಳಗಳು ಅಲ್ಲ ಇವು. ಪಾರಿವಾಳದಲ್ಲಿ ನಾನಾ ರೀತಿ ಕ್ಯಾಟಗರಿ ಇರ್ತವೆ. ಅದೇ ರೀತಿ ಈ ಪಾರಿವಾಳ ಓಮಿಂಗ್ ಪಿಜನ್ ಅನ್ನೋದು ಏನಂದರೆ, ತುಂಬ ದೂರ ಊರುಗಳಿಂದ ತನ್ನ ಸಾಕಿರ್ತಾರಲ್ಲ ಅದೇ ಜಾಗಕ್ಕೆ ಬರುವಂಥ ಕೆಪಾಸಿಟಿ ಹೊಂದಿರುವಂಥ ಪಾರಿವಾಳ. ಅರ್ಥ ಮಾಡ್ಕೊಳ್ರಿ. ಆ ಪಾರಿವಾಳನ ಸಾಕಿ ಫಸ್ಟು ಒಂದು ಗಂಡು ಹೆಣ್ಣನ್ನು ತಂದು, ಆ ಗಂಡು ಹೆಣ್ಣೊಳಗಡೆ ಬಂದಿರೋಂಥ ಮರಿನ ದೊಡ್ಡದು ಮಾಡಿ, ಆ ಒಂದು 6 ತಿಂಗಳು 7 ತಿಂಗಳು ಮನೆ ಮೇಲೇ ರೂಢಿ ಮಾಡಿ 2, 3, 4, 10 ಕಿಲೋಮೀಟ್ರಿಂದ ದೂರದಿಂದ ಬಿಟ್ಕೊಂಡು ಅದಕ್ಕೆ ಅಭ್ಯಾಸ ಮಾಡಿಸಿ, ಕೊನೆಗೆ ದೂರ ತೊಗೊಂಡೋಗಿ 100, 200, 300, 400 ಕಿಲೋಮೀಟ್ರಿಂದೆಲ್ಲ ಬಿಟ್ಟು ಎಷ್ಟು ಅವರ್ಸಿಗೆ ಬರುತ್ತೆ, ಎಷ್ಟು ದಿನಕ್ಕೆ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ಕೊತಾರೆ. ಅದೇ ಪಾರಿವಾಳ ಅನ್ನೋದಕ್ಕೋಸ್ಕರ ಗುರುತು ಕೂಡ ಇರುತ್ತೆ. ಹಿಂಗೆಲ್ಲ ಮಾಡಿಕೊಂಡೇ ಬಿಡ್ತಾರೆ. ಇವಾಗ ಹೆಂಗೆ ಡೆಲ್ಲಿಗೆ ಯಾವ ರೀತಿ ಹೋಯ್ತು ಅಂದರೆ, ಒಂದು ಕ್ಲಬ್ ಇರುತ್ತೆ, 100 ಜನ ಸೇರಿರ್ತಾರೆ. ಆ ಸೇರಿರೋ ಪಾರಿವಾಳಗಳನ್ನು
ಅವರು ಎಲ್ಲಿಂದ ಸೇರಿರ್ತಾರೆ, ಬೆಂಗಳೂರಿಂದ ಸೇರಿರ್ತಾರೆ, ಮಂಡ್ಯದಿಂದ ಸೇರಿರ್ತಾರೆ, ಮೈಸೂರಿಂದ ಸೇರಿರ್ತಾರೆ. ಎಲ್ಲರಿಗೂ ಒಂದು ಡೇಟ್ ಅಂತ ಕೊಟ್ಟಿರ್ತಾರೆ. ಆ ದಿನದಲ್ಲಿ ಆ ಡೇಟಲ್ಲಿ ತಗೊಂಡೋಗಿ ಡೆಲ್ಲಿಯಿಂದ ಆರಿಸ್ತಾರೆ. ಆರಿಸಿದ್ದು ಪಾರಿವಾಳ ಯಾರ್ದು ಎಷ್ಟು ದಿನಕ್ಕೆ ಫಸ್ಟ್ ಬಂತು, ಸೆಕೆಂಡ್ ಬಂತು, ಥರ್ಡ್ ಬಂತು ಅಂತ ನೋಡ್ತಾರೆ. ಇಷ್ಟು ದಿನ ಅಂತ ಇರುತ್ತೆ. ಅಷ್ಟು ದಿನದೊಳಗಡೆ ತನ್ನ ಮನೆಗೆ ಹುಡುಕ್ತವೆ. ಅವು ಕೂಡ ಏನು ಡೆಲ್ಲಿ ಅಂದರೆ ಏನು ಸಾಮಾನ್ಯ ಇಲ್ಲೇ ಇರೋವಂಥ ಊರಲ್ಲ, 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಊರಲ್ಲ. ಆ ಪಾರಿವಾಳದ್ದು ಶಕ್ತಿ ಯೋಚನೆ ಮಾಡಿರಿ, ಅದ್ರ ಜ್ಞಾಪಕ ಶಕ್ತಿ ಯೋಚನೆ ಮಾಡಿರಿ. ದೇವರು ಅದರೊಳಗಡೆ ಏನೋ ಒಂದು ಐಡಿಯಾನೇ ಇಟ್ಟಿರ್ತಾನೆ. ಇದ್ರ ಮೇಲೇ ಒಂದು 10 ದಿನ ಆಗ್ಬೋದು, 20 ಇದು ನೋಡಿರಿ ಬಂದಿರೋಂಥ ಪಾರಿವಾಳ ಡೆಲ್ಲಿಯಿಂದ ಮಂಡ್ಯಗೆ 52 ದಿನದೊಳಗಡೆ ಬಂದಿದೆ. ಅಷ್ಟು ದೂರದಿಂದ ಬಂದಿರೋಂಥ ಪಾರಿವಾಳಕ್ಕೆ ಎಷ್ಟು ಜ್ಞಾಪಕ ಶಕ್ತಿ ಇರ್ಬೋದು ನೀವೇ ಯೋಚನೆ ಮಾಡಿರಿ. ಯಾವ ರೀತಿ ಬಂತು, ಈಗ ಸಾಕ್ದವನಿಗೆ ಎಷ್ಟು ಖುಷಿಯಾಗಿರುತ್ತೆ. ಈಗ ನೀವು ಆಡ್ಕೊತಾ ಇದ್ದೀರಾ, ನಿಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನೀವು ಆಡ್ಕೊತಾ ಇದ್ದೀರಾ, ಓಕೆ ಒಪ್ಕೊತೀನಿ ನಾನು, ನಿಮಗೆ ಐಡಿಯಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀರಾ. ಬಟ್ ಇದೊಂದು ಸ್ಪೋರ್ಟ್ಸ್ ಕ್ಲಬ್ ಇರುತ್ತೆ. ಹಾಗಾಗಿ ಈ ಪಾರಿವಾಳ ಅಷ್ಟು ದಿನದಿಂದನೂ ದಿನಕ್ಕೆ ಎಷ್ಟು ಕಿಲೋಮೀಟ್ರು ಬಂದಿರಬೋದು. ಮತ್ತು ಅದು ಯೋಚನೆ ಮಾಡಿರಿ, ಡೆಲ್ಲಿಯಿಂದ ಮಂಡ್ಯ ಹೋಗ್ಬೇಕಂದ್ರೆ ಯಾವ ದಿಕ್ಕಿಗೆ ನಮ್ಮ ಊರಿದೆ, ನಾನು ಯಾವ ರೀತಿ ಹೋಗಬೇಕು ಅನ್ನೋದೆಲ್ಲ ಇಟ್ಕೊಂಡಿರುತ್ತೆ. ಯಾಕೆ ಅಂದರೆ ಅದರಲ್ಲಿ ಏನೋ ಒಂದು ಪವರ್ ಇರುತ್ತೆ. ಆ ದೇವರಲ್ಲಿ ಅದೊಂದು ಸೃಷ್ಟಿ ನೋಡಿರಿ. ಪಾರಿವಾಳ ಅಂತ ಸೃಷ್ಟಿ ಮಾಡಿದ್ಮೇಲೆ ಪಾರಿವಾಳದಲ್ಲೂ ಕೂಡ ನಾನಾ ರೀತಿ ಕ್ಯಾಟಗರಿ ಪಾರಿವಾಳಗಳನ್ನ ಸೃಷ್ಟಿ ಮಾಡಿರ್ತಾನೆ. ಅದೇ ರೀತಿ ಓಮಿಂಗ್ ಪಿಜನ್ನು ತನ್ನ ಸಾಕಿದ ಮಾಲೀಕನ ಮನೆಗೆ ಡೆಲ್ಲಿಯಿಂದ ಮಂಡ್ಯವರೆಗೂ 52 ದಿನದೊಳಗಡೆ ಬಂದಿದೆ. ಒಂದು ಪಾರಿವಾಳ ಬಂದಿರೋದೊಂದು ಖುಷಿ. ಆದರೆ ಈ ಥರ ಒಂದು ಸ್ಪೋರ್ಟ್ಸಲ್ಲಿ ನಾನು ಅಚೀವ್ಮೆಂಟ್ ಮಾಡಿದೆ ಅನ್ನೋದು ಹೊಸ್ತಾ ಸಾಕಿರೋಂಥ 1 ವರ್ಷ 1.5 ವರ್ಷದಿಂದ ಸಾಕಿರೋಂಥ ಆ ವ್ಯಕ್ತಿಗೂ ಖುಷಿ ತಂದಿರುತ್ತೆ. ಇದು ನಿಮಗೆ ಗೊತ್ತಾಗಿರಲ್ಲ. ಹಾಗಾಗಿ ಎಷ್ಟೋ ಜನ ಪಾರಿವಾಳ ಸಾಕಿರೋರಾದ್ರೂ ನಿಮ್ಮ ಅಕ್ಕಪಕ್ಕ ನಿಮ್ಮ ಹತ್ರ ಯಾರಾದರೂ ಬಂದಾಗ ಇದು ಯಾಕೆ ಏನು ಅಂತ ಕೇಳಿದಾಗ ಅವರಿಗೆ ಸಿಂಪಲ್ಲಾಗಿ ಅರ್ಥ ಮಾಡಿಸ್ರಿ. ಈಗ ನಾವು ಸಾಕಿದಾಗ ಗಿರಿಬಾಜ್ ಪಾರಿವಾಳ ಸಾಕಿರ್ತೀವಿ. ಇದನ್ನು ನಮಗೆ ಇನ್ನೊಂದು ಬೇಜಾರಾಗೋದಂದರೆ ಇದನ್ನು ನೀವು ಜೂಜ್ ಆಡಿಸ್ತೀರಾ. ಜೂಜು ಅಂತಷ್ಟೇ ನಮಗೆ ತಲೆ ಕೆಟ್ಬಿಡುತ್ತೆ. ಇದು ಜೂಜ್ ಅಲ್ಲಪ್ಪ, ಇದು ಒಂಥರ ಸ್ಪೋರ್ಟ್ಸು, ಇದೊಂದು ಟೂರ್ನಮೆಂಟು ಅಂತ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅವರಿಗೆ ಈ ಒಂದು ವರ್ಡ್ನ ತೆಗಿಸ್ಬೇಕು. ನಾವು ಜೂಜು ದುಡ್ಡು ಕಟ್ಕೊಂಡು ಆಡ್ತೀವಿ ಅನ್ನೋದೆಲ್ಲ ಬಿಡಬೇಕು. ಇದೊಂದು ಸ್ಪೋರ್ಟ್ಸ್ ಥರ. ಈ ಗಿರಿಬಾಜ್ ಟೂರ್ನಮೆಂಟಲ್ಲೂ ನಮ್ಮ ಟೂರ್ನಮೆಂಟ್ ಅಂತ ನಡೀತವೆ. ನಾವೀಗ ಟೂರ್ನಮೆಂಟ್ ಅಂತ ಹೇಳ್ಬೇಕು ಹೊರತು ನಾವು ಇದನ್ನು ಜೂಜು ಅಂದರೆ ಸರಿಯಾಗಲ್ಲ. ಟೂರ್ನಮೆಂಟ್ ಅಂದರೆ 100 ಜನ ಸೇರ್ತಾರೆ. ಸೇರಿದ್ರಲ್ಲಿ ಟೈಮಿಂಗ್ಸ್ನ ನೋಡ್ಕೊತೀವಿ. ಟೈಮಿಂಗ್ಸಲ್ಲಿ ಫಸ್ಟೇ ಅದು, ಸೆಕೆಂಡೇ ಅದು, ಥರ್ಡೇ ಅದು. ಯೋಚನೆ ಮಾಡಿರಿ, ವರ್ಷದಿಂದ ವರ್ಷಕ್ಕೆ ನಾವು ಅದನ್ನು ಸಾಕಿ ಮರಿ ಮಾಡಿಸಿ, ಆ ಮರಿನ ರೂಢಿ ಮಾಡಿ ಬಾಜಿ ಎತ್ತಿಸಿ, ಅದಕ್ಕೆ ಬಾಜಿ ಬಂದಮೇಲೆ ಪಲ್ಟಿ ಬಂದಮೇಲೆ ಅದನ್ನು ಮನೆಗೆ ರೂಢಿ ಮಾಡಿ ಅದಕ್ಕೆ ದಮ್ ಕೂರಿಸಿ, ಇಷ್ಟೆಲ್ಲ ಪ್ರೊಸೆಸ್ ಇರ್ತವೆ. ನಮ್ಮ ಪಾರಿವಾಳಗಳು ದೂರದಿಂದ ಬರೋಲ್ಲ. ಗಿರಿಬಾಜ್ ಪಾರಿವಾಳ ನಾವು ಮ್ಯಾಕ್ಸಿಮಮ್ 10-15 ಕಿಲೋಮೀಟ್ರಿಂದ ಬರೋಲ್ಲ. ನಾವು ಅಷ್ಟು ದೂರನೂ ಹಾಕೋದು ಇಲ್ಲ. ನಾವೇನಂದರೆ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರಿಂದ ದೂರದಿಂದ ತೂರ್ತೀವಿ. ನಮ್ಮವು ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ ಸಂಜೆ 7 ಗಂಟೆವರೆಗೂ ಆಡೋವಂಥ ಕೆಪಾಸಿಟಿ ಹೊಂದಿರೋಂಥ ಪಾರಿವಾಳಗಳೇ ಗಿರಿಬಾಜ್ ಪಾರಿವಾಳಗಳು. ಅದರಲ್ಲೂ ನಾವು ಹೆಂಗೆ ಟ್ರೈನಿಂಗ್ ಮಾಡ್ತೀವಿ, ನಾವು ಹೆಂಗೆ ದಮ್ನ ಕೂರಿಸ್ತೀವಿ ಅನ್ನೋದ್ರ ಮೇಲೆ ಪಾರಿವಾಳ ಡಿಸೈಡ್ ಆಗುತ್ತೆ. ಸಾಕಿರೋ ಪಾರಿವಾಳಗಳು ಎಲ್ಲರೂ ಆಡೋಲ್ಲ. ಒಂದು ಜಾತಿಯಲ್ಲೂ ಇರಬೇಕು, ಒಂದು ಸಾಕಿರೋಂಥ ಜಾಕಿನೂ ಕರೆಕ್ಟಾಗಿರಬೇಕು, ದಮ್ಮು ಕೂರಿಸೋವಂಥ ಕೆಪಾಸಿಟಿನೂ ಪಾರಿವಾಳ ಸಾಕಿರೋರಿಗೆ ಇರಬೇಕು. ಅವಕ್ಕೆ ಹಿಂಸೆ ಮಾಡಬಾರ್ದು. ಅದೇ ರೀತಿ ಓಮಿಂಗ್ ಪಿಜಾನು ಅಷ್ಟೇ. ಅವ್ರು ಹೆಂಗೆ ಸಾಕ್ತಾರೆ, ಅವ್ರು ಹೆಂಗೆ ರೆಡಿ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಸ್ಟೆನ್ಸಿಂದ ಬರ್ತವೆ. ಈಗ ಓಮಿಂಗ್ ಪಿಜನ್ನಿಗೂ ಗಿರಿಬಾಜ್ ಪಾರಿವಾಳಕ್ಕಿರೋ ಡಿಸ್ಟೆನ್ಸ್ ಇದೇನೆ. ಯಾಕೆಂದರೆ ನನ್ನ ವೀಡಿಯೋನ ಯಾರಾದರೂ ಪಾರಿವಾಳ ಸಾಕಿಲ್ದವರು ಹೊಸೊಬ್ರು ಯಾರು ನೋಡಿದರೆ ಇದ್ರ ಬಗ್ಗೆ ವ್ಯತ್ಯಾಸ ತಿಳ್ಕೊಳ್ರಿ. ನಿಮಗೇನು ಗೊತ್ತಿರಲ್ಲ, ನೀವು ಬರ್ತೀರಾ, ನಿಮಗೆ ಬೇಕಾಗಿದ್ದು ಕಮೆಂಟ್ ಹಾಕ್ತೀರಾ, ಪಾರಿವಾಳ ಸಾಕಿರೋರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಈ ಒಂದು ವಿಷಯನ ನಾನು ನಿಮಗೆ ಶೇರ್ ಮಾಡೋಕ್ಕೆ ಬಂದೆ. ಧನ್ಯವಾದ.